ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಅವಿನಾಶ್ ಆರಾಧ್ಯ. ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಇಂದು ನಿಮಗೆ ಕುಂಭರಾಶಿಯ ಯುಗಾದಿ ವರ್ಷ ಭವಿಷ್ಯವನ್ನು ತಿಳಿಸಲಿದ್ದೇನೆ. ಕುಂಭರಾಶಿಗೆ ಧನಿಷ್ಠ 2 ಪಾದ, ಶತಭಿಷ 4 ಪಾದ, ಪೂರ್ವಭಾದ್ರ 3 ಪಾದ ಸೇರಿ ಕುಂಭರಾಶಿಯಾಗುತ್ತದೆ. ಕುಂಭರಾಶಿಯವರಿಗೆ ಶುಭವಾರಗಳು ಬುಧವಾರ, ಶುಕ್ರವಾರ, ಶನಿವಾರ. ಕುಂಭರಾಶಿಯವರಿಗೆ ಶುಭರತ್ನಗಳು ವಜ್ರ, ಪಚ್ಚೆ, ನೀಲ. ಕುಂಭರಾಶಿಯವರಿಗೆ ಶುಭವರ್ಣಗಳು ನೀಲ, ಹಸಿರು, ಹಳದಿ. ಕುಂಭರಾಶಿಯವರಿಗೆ ಶುಭ ದಿಕ್ಕು ಪಶ್ಚಿಮ. ಕುಂಭರಾಶಿಯವರಿಗೆ ಶುಭ ಸಂಖ್ಯೆ 4, 5, 6, 8. ಕುಂಭರಾಶಿಯವರಿಗೆ ಶುಭ ದಿನಾಂಕ 1, 10, 19, 28. ಕುಂಭರಾಶಿಯವರಿಗೆ ವೃಷಭ ಮತ್ತು ಕಟಕ ರಾಶಿಯಲ್ಲಿ ಗುರುವು ಸಂಚರಿಸುವಾಗ ವ್ಯಾಪಾರದಲ್ಲಿ ಸಾಧಾರಣ ಲಾಭಗಳು ಆಗುವಂಥದ್ದು. ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ತೊಂದರೆಗಳು ಆಗುವಂತಹ ಸಾಧ್ಯತೆಗಳು ಇರುತ್ತದೆ. ಮನಸ್ಸಿಗೆ ನಾನಾ ರೀತಿ ಚಿಂತೆಗಳು ಬರುವಂಥದ್ದು. ವ್ರತ, ತಿರುಗಾಟ, ವಿರೋಧಿಗಳಿಂದ ಕಿರುಕುಳಗಳು ಆಗುವಂಥದ್ದು. ಬಂಧು ಮಿತ್ರರಿಂದ ಮನಸ್ತಾಪಗಳು ಆಗುವಂಥದ್ದು. ಅನಾರೋಗ್ಯ ಸಮಸ್ಯೆಗಳು ಕಾಡುವಂಥದ್ದು. ಈ ಮೊದಲಾದ ಫಲಗಳು ವೃಷಭ ಮತ್ತು ಕಟಕ ರಾಶಿಯಲ್ಲಿ ಗುರುವು ಸಂಚರಿಸುವಾಗ ಆಗುತ್ತದೆ. ಇನ್ನು ಕುಂಭರಾಶಿಯವರಿಗೆ ಗುರುವು ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ಶುಭದಾಯಕನಾಗಿದ್ದು ಆರೋಗ್ಯ ಸುಧಾರಣೆ, ಸಜ್ಜನ ಸಹವಾಸ, ಧನಾಗಮ, ಕುಟುಂಬದಲ್ಲಿ ಉತ್ತಮವಾದ ವಾತಾವರಣ, ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ ಮೊದಲಾದ ಫಲಗಳನ್ನು ನಿರೀಕ್ಷಿಸಬಹುದು. ಅದೇ ರೀತಿ ಕುಂಭರಾಶಿಯವರಿಗೆ ಶನಿಯು ಮೀನರಾಶಿಯಲ್ಲಿ ಸಂಚರಿಸುವಾಗ ಅಶುಭದಾಯಕನಾಗಿದ್ದು ಇಲ್ಲ ಸಲ್ಲದ ಅಪವಾದಗಳು ಬರುವಂಥದ್ದು. ದಾಯಾದಿಗಳಿಂದ ಕಲಹಗಳು ಆಗುವಂಥದ್ದು. ವ್ರತ, ತಿರುಗಾಟ, ವ್ಯಾಪಾರ, ಉದ್ಯೋಗಗಳಲ್ಲಿ ನಷ್ಟ, ಈ ಮೊದಲಾದ ಫಲಗಳು ಉಂಟಾಗುತ್ತವೆ. ಇದು ಕುಂಭರಾಶಿಯ ಯುಗಾದಿ ವರ್ಷ ಭವಿಷ್ಯವಾಗಿತ್ತು. ಇನ್ನಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳಲು ನಮ್ಮ ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.